ಎಲ್ಲರಿಗೂ ವೆಲ್ಕಮ್ ಟು ಸಂಧ್ಯಾ ವರ್ಲ್ಡ್ ಜೋನ್ ಚಾನೆಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರು ಫಿಶ್ ಫ್ರೈ ಹೇಗೆ ಮಾಡೋದು ಅಂತ. ಇವತ್ತು ನಾನು ತುಂಬ ಈಸಿಯಾಗಿ ಸರಳ ಮೆಥಡನ್ನು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಬನ್ನಿ ಹಾಗಾದರೆ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ. ಮೊದಲಿಗೆ ನಾನು ಫಿಶ್ ಫ್ರೈ ಮಾಡಲಿಕ್ಕೆ ಹುಣಸೆ ಹಣ್ಣು ನೆನೆಸಿಟ್ಕೊಂಡೆ. ಆಮೇಲೆ ಫಿಶನ್ನು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಕಲಸಿಟ್ಕೊಂಡೆ. ಉಪ್ಪು ಹಿಡಿಬೇಕು ಅಂತ ಮೊದಲನೇ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ಹಿಡಿದ್ರೆ ಫಿಶ್ ಟೇಸ್ಟ್ ಬರುತ್ತೆ ಫ್ರೈ, ಅದಕ್ಕೋಸ್ಕರ. ಆಮೇಲೆ ನೆನೆಸಿಟ್ಟಂಥ ಹುಣಸೆ ಹಣ್ಣನ್ನು ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಖಾರ ಪೌಡ್ರ್ ಹಾಕ್ಕೊಂಡೆ. ಖಾರ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು. ಹುಣಸೆಹಣ್ಣು ಖಾರ ಮಿಕ್ಸ್ ಆಗೋ ಥರ ಎರಡೂ ಸಮ ಇರಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಧನಿಯಾ ಪೌಡ್ರ್ ಹಾಕ್ಕೊಂಡೆ. ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಸ್ವಲ್ಪ, ಯಾಕಂದರೆ ಫಿಶ್ ಫ್ರೈಗೆ ತುಂಬ ಟೇಸ್ಟ್ ಕೊಡುತ್ತೆ ಅದೇ. ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಪೇಸ್ಟಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು, ಯಾಕಂದರೆ ನಾವು ಫಿಶ್ಶಿಗೆ ಆಲ್ರೆಡಿ ಉಪ್ಪು ಹಾಕಿ ಕಲಸಿಟ್ಕೊಂಡ್ಬಿಟ್ಟಿದ್ದೀವಿ, ಅದಕ್ಕೋಸ್ಕರ. ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ಅದನ್ನು ಮೀನಿಗೆ ತುಂಬ ಚೆನ್ನಾಗಿ ನೀಟಾಗಿ ಹಚ್ಕೋಬೇಕು. ಸೊ ಎಲ್ಲ ಕಡೆಗೂ ಖಾರ ತಾಗಬೇಕು, ಅದಕ್ಕೋಸ್ಕರ ಚೆನ್ನಾಗಿ ಹಚ್ಕೊಂಡು ಇಡಬೇಕು. ಅದನ್ನು ಸ್ವಲ್ಪ ಹೊತ್ತು ಬಿಡಬೇಕು, ಯಾಕಂದರೆ ಟೇಸ್ಟ್ ಬರಬೇಕಂದ್ರೆ ಖಾರ, ಹುಳಿ ಎಲ್ಲ, ಉಪ್ಪು ಎಲ್ಲ ಹಿಡ್ಕೋಬೇಕಲ್ವ. ಅದಕ್ಕೋಸ್ಕರ ನಾನು ಒಂದು ಅರ್ಧ ತಾಸು ಹಾಕಿ ಇಟ್ಟಿದ್ದೀನಿ. ಸೊ ಅರ್ಧ ತಾಸು ನಂತರ ಅದನ್ನು ಸ್ವಲ್ಪ ರವೆ ತೊಗೊಂಡೆ. ರವಕ್ಕೆ ಚೆನ್ನಾಗಿ ಮೀನನ್ನು ಹಚ್ಕೋಬೇಕು. ಸೊ ಇದು ರವೆ ಫ್ರೈ ಅಂತಾರೆ, ಅದಕ್ಕೋಸ್ಕರ ರವಾನ ತಾಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನನಗೆ ರವೆ ಫ್ರೈ ತುಂಬ ಇಷ್ಟ. ತವಾ ಫ್ರೈಗಿಂತ ರವೆ ಫ್ರೈ ತುಂಬ ಇಷ್ಟ. ನಾನು ಯಾವಾಗ ಮಾಡೋದು ರವೆ ಫ್ರೈ. ಎಲ್ಲ ಕಡೆಗೂ ಮೀನಿಗೆ ಈ ರೀತಿ ರವಾನ ಹಚ್ಕೋಬೇಕು. ಈ ರೀತಿ ನೀಟಾಗಿ ರವೆ ಹಚ್ಕೊಂಡಾಗ ಮಾತ್ರ ತವ ಮೇಲೆ ಹಾಕಿದಾಗ ಅದು ಬಿಟ್ಕೊಳ್ಳಲ್ಲ. ಹಾಗೆ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಇಟ್ಕೊಂಡಂಥ ರವೆ ಹಚ್ಚಿಟ್ಟು ಮೀನನ್ನು ಹಾಕೋಬೇಕು ಬಂಡಿ ಮೇಲೆ. ಸೊ ಎಲ್ಲ ಕಡೆಗೂ ಅದನ್ನು ನೀಟಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಕೇರ್ಫುಲ್ಲಾಗಿ ಆಚೆ ಈಚೆ ಮರ್ಚಾಕಬೇಕು, ಇಲ್ಲಾಂದರೆ ಅದು ಮೀನು ಬಿಟ್ಕೊಂಡ್ಬಿಡುತ್ತೆ. ನೀಟಾಗಿ ಎಲ್ಲ ಕಡೆಯೂ ಬೇಯಿಸ್ಕೋಬೇಕು. ಸೊ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಮರ್ಚಾಕುವಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ, ಇಲ್ಲ ಬಿಟ್ಕೊಬಿಡುತ್ತೆ ಮೀನು. ಸೊ ಇದು ನೋಡಿ ಎಲ್ಲ ಕಡೆಗೆ ಬೆಂದಿದೆ, ಚೆನ್ನಾಗಿ ರೋಸ್ಟ್ ಥರ ಆಗಿದೆ. ನನಗೆ ರವೆ ಫ್ರೈ ಇಷ್ಟ, ತವಾ ಫ್ರೈ ಇಷ್ಟ ಆಗಲ್ಲ. ಇವಾಗ ಮೀನು ಬಂಗಡ ರವೆ ಫ್ರೈ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ತುಂಬ ಟೇಸ್ಟ್ ಇರುತ್ತೆ, ನೀವು ಟ್ರೈ ಮಾಡಿ. ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಈ ವಿಡಿಯೋ ರವೆ ಫ್ರೈ ಅಂದರೆ ಬಂಗಡ ಫಿಶ್ ರವೆ ಫ್ರೈ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.